ಇಂದು SSLC ವಿಜ್ಞಾನ ಪರೀಕ್ಷೆ 2025 ಅದು ಸರಣಿ ಇರಬಹುದು, ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ವಿಜ್ಞಾನ ವಿಷಯದಲ್ಲಿ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ. ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳು ಇರ್ತವೆ. ಸೊ ದಯಮಾಡಿ ನೋಡಿ, ಅವುಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಿಸಿಕ್ಸಿಂದ ಟೋಟಲಿ 27 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಇವತ್ತು ಸುಮಾರು ನೀವೇನು ಮಾಡ್ಬೋದು, 15 ಮಾರ್ಕ್ಸ್ ಅಂತ ಆರಾಮಾಗಿ ಪಡಿಬೋದು. ನಾನು 4 ಪಾಠದ ಒಂದು ಮೇನ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋದ ಕಡೆಯವರೆಗೂ ನೋಡಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ಸೊ ಫಸ್ಟ್ ಲೆಸನ್ ನೋಡೋಣ, ವಿದ್ಯುತ್ ಶಕ್ತಿ ಅಂತಕ್ಕಂಥ ಪಾಠ. ಇಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಮುಖ್ಯವಾಗಿ ಪ್ರಶ್ನೆಗಳು, ಫಸ್ಟ್ ಒನ್, ವಿದ್ಯುತ್ ಬಲ್ಬ್ನಲ್ಲಿ ಬಳಸೋ ಲೋಹ ಟಂಗ್ಸ್ಟನ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ರಿಯೋಸ್ಟಾಟ್. ವಿದ್ಯುತ್ ಶಕ್ತಿ ಉತ್ಪಾದಿಸಲು ಬಳಸುವ ಸಾಧನ ವಿದ್ಯುತ್ ಜನಕ. ಇನ್ನು ಒಂದು ಸೂತ್ರ ಬರ್ತದೆ, ಏನಪ್ಪ ಅಂದರೆ ಅದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಣ ಸಂಬಂಧವನ್ನು ತೋರಿಸೋ ಸರಿಯಾದ ಸೂತ್ರ V=I/R ಅಂತಕ್ಕಂಥದ್ದು. ಇನ್ನು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿದ್ಯುತ್ ಪ್ರವಾಹ ಅಳೆಯಲು ಬಳಸೋ ಸಾಧನ ಎಮಿಮೀಟರ್. ಇನ್ನು ವಿದ್ಯುತ್ ವಿಭವಾಂತರ ಅಂತ ಒಂದು ಡೆಫಿನೇಷನ್ ನಿಮ್ಗೆ ಏನು ಮಾಡ್ಬೋದು, ಕೇಳ್ಬೋದು. ಏನಪ್ಪ ಅಂದ್ರೆ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡುವ ಕೆಲಸವೇ ವಿಭವಾಂತರ. ಪ್ರಶ್ನೆ ನೋಡಿ, ಎಮಿಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಇತ್ತು ಸರಣಿ ಕ್ರಮದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ವೋಲ್ಟ್ ಮೀಟರನ್ನು ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ ಅಂತ ಕೇಳಿದರೆ ಸಮಾಂತರವಾಗಿ. ಇನ್ನು ರೋಧಕ ಅಂದ್ರೇನು ಅಂತ ಒಂದು ಪ್ರಶ್ನೆ ಬರ್ತದೆ. ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನೇ ನಾವೇನಂತೀವಿ, ರೋಧಕ ಅಂತ ಕರಿತೀವಿ. ಎಸ್. ಮುಂದಿನ ಪ್ರಶ್ನೆ, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದಾಗಿರ್ತದೆ, ಓಮ್ನ ಮೀಟರ್. ಓಮ್ ಮೀಟರ್ ಅಂತೀವಿ. ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಏಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ. ಅವು ರೋಧಶೀಲತೆ ಅಧಿಕವನ್ನು ಹೊಂದಿರ್ತವೆ. ಇನ್ನು ಉಷ್ಣೋತ್ಪಾದನಾ ನಿಯಮದಲ್ಲಿ ಕೆಲಸ ಮಾಡತಕ್ಕಂಥ ಸಾಧನಗಳು ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್. ಇಷ್ಟು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಇನ್ನು ಬಹಳ ಸಲ ಕೇಳ್ತಾರೆ ಏನಪ್ಪ ಅಂದ್ರೆ ಓಮ್ನ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಫಿಯು ಅದರ ಹರಿಯುವ ವಿದ್ಯುತ್ ಪ್ರವಾಹ ಐಗೆ ನೇರ ಅನುಪಾತದಲ್ಲಿರ್ತದೆ. F=IR ಅಂತಕ್ಕಂಥ ಸೂತ್ರ ಸಹಿತ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ವಾಹಕದ ರೋಧ ಅವಲಂಬಿಸಿರೋದು 4 ಅಂಶಗಳು. 3, ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ. ಇನ್ನು ಇನ್ನೊಂದು ಪ್ರಶ್ನೆ ಬರ್ತದೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ವ್ಯಾಖ್ಯಾನಿಸಿರಿ ಅಂತ ಇದೆ. ಒಂದು ರೋಧಕದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಉಷ್ಣ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಎರಡನೇದು, ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿ ಇರ್ತದೆ. ಮೂರನೇದು, ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಅದರ ಸೂತ್ರ H=I²RT ಅಂತಕ್ಕಂಥದ್ದು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಫ್ಯೂಸ್ ಅಂದರೆ ಏನು, ಅದರ ಕಾರ್ಯವೇನು ಅಂತ ಕೇಳಿದ್ದಾರೆ. ಫ್ಯೂಸ್ ಅಂತಕ್ಕಂಥದ್ದು ಒಂದು ಸೂಕ್ತವಾದ ದ್ರವಣ ಬಿಂದು ಹೊಂದಿರುವ ಲೋಹ ಮತ್ತು ಮಿಶ್ರಲೋಹದ ತಂತಿ. ಇದು ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿಯ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಮಾಡಿ ಅವುಗಳನ್ನು ರಕ್ಷಣೆ ಮಾಡ್ತದೆ. ಇನ್ನು ಫ್ಯೂಸ್ ಹೇಗೆ ಕೆಲಸ ಮಾಡ್ತದೆ ಅಂದರೆ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದೆ. ಇದರಿಂದಾಗ ಫ್ಯೂಸ್ ತಂತಿ ಕರಗಿ ಹೋಗ್ತದೆ, ಮಂಡಲವನ್ನು ಕಡಿತ ಮಾಡ್ತದೆ, ಮನೆಯಲ್ಲಿ ಉಪಕರಣಗಳು ರಕ್ಷಣೆಯಾಗಿ ಇಡ್ತದೆ. ಇನ್ನು ವಿದ್ಯುತ್ ಸಾಮರ್ಥ್ಯದ ಅರ್ಥ ಅಂದ್ರೆ ವಿದ್ಯುತ್ ಶಕ್ತಿಯ ಬಳಕೆಯ ದರವೇ ವಿದ್ಯುತ್ ಸಾಮರ್ಥ್ಯ. ಅದರ ಏಕಮಾನ ವ್ಯಾಟ್ ಅಂತ ಕರಿತೀವಿ. ಇದಂತೂ ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಯಾವುದಪ್ಪ ಅಂದರೆ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಕೇಳ್ತಾರೆ. ಅಥವಾ ನಿಮಗೆ ಒಂದು ಬಲ್ಬ್, ಒಂದು ಪ್ಲಗ್, ಒಂದು ಬ್ಯಾಟರಿ, ಒಂದು ಎಮಿಮೀಟ್ರನ್ನು ಹೊಂದಿರತಕ್ಕಂಥ ಮಂಡಲದ ರೇಖಾಚಿತ್ರ ಬಿಡಿಸ್ಲಿಕ್ಕೆ ಕಡೆ ಕೇಳ್ಬೋದು. ಅಥವಾ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಕೇಳಿಸ್ಬೋದು. 1 ಅಥವಾ 2 ಮಾರ್ಕ್ಸ್ಗೆ ಏನು ಮಾಡ್ತಾರಪ್ಪ ಅಂದರೆ ಈ ಕ್ವಶನನ್ನು ನಿಮಗೆ ಬಹಳ ಸಾರಿ ಕೇಳ್ತಾರೆ. ಮುಂದೆ ಈ ರೋಧಕಗಳ ಸಮಾಂತರ ಜೋಡಣೆಯ ರೇಖಾಚಿತ್ರನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇದನ್ನು ಕೂಡ ತಾವುಗಳು ಚೆನ್ನಾಗಿ ಕಲ್ಕೋಬೇಕು. ಸೊ ಇದರಲ್ಲಿನೂ ಕೂಡ ಯಾವ ಥರನಾಗಿ ಆರ್ಗಳನ್ನು ಬಳಸಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಸೊ ಅದನ್ನು ಕೂಡ ನೀವು ನೋಡಿಕೊಂಡು ಅವುಗಳನ್ನು ಗುರುತಿಸ್ಲಿಕ್ಕೂ ಕೂಡ ಕೇಳ್ಬೋದು. ಇದು ಚಿತ್ರ ಇಂಪಾರ್ಟೆಂಟ್ ಇದೆ, ರೋಧಕಗಳ ಸರಣಿ ಜೋಡಣೆಯ ರೇಖಾಚಿತ್ರ. ಓಕೆನಾ,
ಇದು ಕೂಡ ಏನಪ್ಪ ಅಂತಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಚಿತ್ರ. ಇದನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ಲೆಕ್ಕಗಳು ನೋಡಿ ಏನು ಕೇಳಿದ್ದಾರೆ, 400 ವ್ಯಾಟ್ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡ್ತದೆ. 1 ಕಿಲೋ ವ್ಯಾಟ್ ಪರ್ ಅವರ್ಗೆ 3 ರೂಪಾಯಿಯಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯ ಕೇಳಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. 30 ದಿನಗಳವರೆಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಅಂದರೆ 400 ವ್ಯಾಟ್ ಇಂಟು 8 ಗಂಟೆ ಇಂಟು 30 ದಿನ ಎಷ್ಟು ಬತ್ತು, 36,000 ವ್ಯಾಟ್ ಪರ್ ಹವರ್ ಬತ್ತು. ಅದನ್ನು ಕಿಲೋ ವ್ಯಾಟ್ ಹವರ್ಗೆ ಹಾಕಿದರೆ 96 ಕಿಲೋ ವ್ಯಾಟ್ ಪರ್ ಹವರ್. ಇನ್ನು 1 ಕಿಲೋ ವ್ಯಾಟ್ ಪರ್ ಹವರ್ಗೆ 3 ರೂಪಾಯಿಯಂತೆ 30 ದಿನಗಳಿಗಿದೆ. ಸೊ 96 ಇಂಟು 3 ಆದರೆ 288 ರೂಪಾಯಿ ಬರ್ತದೆ. ಭೌತಶಾಸ್ತ್ರದಲ್ಲಿ 2ನೆಯ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ ಬರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮೊದಲನೇದು 1 ಅಂಕದಲ್ಲಿ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ವಿದ್ಯುತ್ ಪ್ರವಾಹ. ಅವಾಹಕ ಹೊದಿಕೆ ಇರುವ ವಾಹಕ ತಂತಿಯ ಸುರುಳಿಯನ್ನು ಸೊಲೆನಾಯ್ಡ್ ಅಂತ ಕರಿತೀವಿ. ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ವಿದ್ಯುತ್ ಪ್ರವಾಹ ಇರುವ ಉದ್ದವಾದ ಸೊಲೆನಾಯ್ಡ್ನ ಒಳಭಾಗದ ಕಾಂತಕ್ಷೇತ್ರ ಎಲ್ಲ ಬಿಂದುಗಳಲ್ಲಿ ಸಮಾನೇ ಆಗಿರ್ತದೆ. ಇನ್ನು ಈ ಸೊಲೆನಾಯ್ಡ್ ಒಂದರ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ. ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏನಾಗಿರ್ತದೆ, ಏಕರೂಪದಲ್ಲಿ ಇರ್ತದೆ. ಇನ್ನು ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ನೇರವನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಏಕೆ ಅಂದರೆ ಈ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು. ಆದರೆ ಇದು ಅಸಾಧ್ಯ. ಹಾಗಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಬರಿಬೇಕು. ಇನ್ನು ಓವರ್ಲೋಡ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಇದೆ. ವಾಹಕದ ಸಾಮರ್ಥ್ಯ ಮೀರಿ ವಿದ್ಯುತ್ ಪ್ರವಾಹಕ್ಕೆ ಅನೇಕ ಸಾಧನಗಳನ್ನು ಸಂಪರ್ಕಿಸೋದಕ್ಕೆ ಓವರ್ಲೋಡ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನು ಬರೀರಿ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಆಮೇಲೆ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಅನ್ನೋದು ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗಲು ಏನು ಕಾರಣ ಅಂತ ಕೇಳಿದ್ದಾರೆ. ಅಂದರೆ ಅಲ್ಲಿ ಸರಬರಾಜಾಗ್ತಕ್ಕಂಥ ವೋಲ್ಟೇಜ್ನಲ್ಲಿ ಆಕಸ್ಮಿಕ ಹೆಚ್ಚಳವಾಗ್ಬೋದು, ಅಥವಾ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರ್ಬೋದು, ಅಥವಾ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಿರ್ಬೋದು. ಈ 3 ಕಾರಣಗಳಂತಲೇ ನಾವು ಹೇಳ್ಬೋದು. ಇನ್ನು ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳನ್ನು ಹೇಗೆ ಜೋಡಿಸ್ತಾರೆ ಅಂತ ಕೇಳಿದರೆ ಸಮಾಂತರವಾಗಿ ಅಂತ ಬರೀರಿ. ಇನ್ನು ಮುಂದೆ ಇರ್ತಕ್ಕಂಥ ಚಿತ್ರ ಒಂದು ವಾಹಕದ ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ಚಿತ್ರ ಇದೆ. ಸೊ ಚೆನ್ನಾಗಿದ್ದನ್ನು ತಾವೆಲ್ಲರೂ ಕೂಡ ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಇನ್ನು ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು ಅಂತ ಕೇಳಿದ್ದಾರೆ. ಇದು ಗೃಹ ಬಳಕೆಯ ಮತ್ತು ವಾಣಿಜ್ಯ ಬಳಕೆಯ ಉದ್ದೇಶಗಳಲ್ಲಿ ಈ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಭೂ ಸಂಪರ್ಕ ತಂತಿಯನ್ನು ಬಳಸ್ತಾರೆ. ಇದು ಮಂಡಲದಲ್ಲಿ ಪ್ರವಹಿಸುವ ಅಧಿಕ ಆವೇಶಗಳನ್ನು ಭೂಮಿಗೆ ತಳ್ಳಿ ತಟಸ್ಥವನ್ನು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಈ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸೋದು ಅಗತ್ಯವಾಗಿದೆ ಏಕೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಇದು ಕಡಿಮೆ ರೋಧವನ್ನು ಉಂಟು ಮಾಡ್ತದೆ. ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಆದರೆ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮವಾಗಿ ಮಾಡ್ತದೆ ಮತ್ತು ವಿದ್ಯುತ್ ಆಘಾತಗಳಿಂದ ರಕ್ಷಣೆಯನ್ನು ಕೊಡ್ತದೆ ಅಂತ ಬರಿಬೇಕು. ಇನ್ನು ಮುಂದಿನ ಒಂದು ಪ್ರಶ್ನೆ ಬರ್ತದೆ, ಈ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ದಂಡಕಾಂತವನ್ನು ಮತ್ತು ದಿಕ್ಸೂಚಿಗಳನ್ನು ತೆಗೆದುಕೊಂಡು ಬಿಳಿಯ ಹಾಳೆ ಮೇಲೆ ಇಡಬೇಕು. ನಂತರ ಯಾವುದೇ ಒಂದು ಧ್ರುವದಿಂದ ಆರಂಭಿಸಿ ದಿಕ್ಸೂಚಿಯ ಸ್ಥಾನ ಬದಲಿಸ್ತಾ ಪೆನ್ಸಿಲ್ನಿಂದ ಗುರುತು ಮಾಡ್ತಾ ಹೋಗಬೇಕು. ಆಗ ಈ ಎಲ್ಲ ಬಿಂದುಗಳನ್ನು ಒಟ್ಟಿಗೆ ಜೋಡಿಸಿದಾಗ ಕಾಂತೀಯ ಬಲರೇಖೆಗಳ ಅನಾವರಣವಾಗ್ತದೆ ಅಂತಕ್ಕಂಥದ್ದು ಪಾಯಿಂಟ್ ಇತ್ತು. ಇನ್ನು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಂದನ್ನೊಂದು ಛೇದಿಸೋದಿಲ್ಲ. ಉತ್ತರ ಧ್ರುವದಿಂದ ಆಗಮಿಸಿ ದಕ್ಷಿಣ ಧ್ರುವದಲ್ಲಿ ಕೊನೆಯಾಗ್ತವೆ. ಕಾಂತ ಧ್ರುವಗಳಲ್ಲಿ ಬಲರೇಖೆಗಳ ದಟ್ಟಣೆ ಹೆಚ್ಚಿರ್ತದೆ. ಹೊರಗೆ ಉತ್ತರದಿಂದ ದಕ್ಷಿಣಕ್ಕೆ ತೆರಳಿದಂತೆ ಕಂಡರೂ ಒಳಗಿನಿಂದ ದಕ್ಷಿಣದಂತೆ ಉತ್ತರಕ್ಕೆ ಚಲಿಸ್ತವೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಸೊಲೆನಾಯ್ಡ್ ಅಂದರೆ ಏನು, ಅದರ ಉಪಯೋಗಗಳನ್ನು ಕೇಳಿದ್ದಾರೆ. ಇಲ್ಲಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಕರಿತೀವಿ. ಇದು ವಿದ್ಯುತ್ ಕಾಂತ ತಯಾರಿಸಲಿಕ್ಕೆ, ಮಂಡಲಗಳನ್ನು ಆನ್ ಆಫ್ ಮಾಡಲಿಕ್ಕೆ, ಹೈಡ್ರಾಲಿಕ್ ಮಷಿನ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೊಲೆನಾಯ್ಡ್ಗಳನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಬಲಗೈ ಹೆಬ್ಬೆರಳಿನ ನಿಯಮವನ್ನು ವ್ಯಾಖ್ಯಾನಿಸಿರಿ ಅಂತ ಇದೆ. ಈ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ.
ಇನ್ನುಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವೆ. ಮುಂದಿನ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮ ಮೋಸ್ಟ್ ಇಂಪಾರ್ಟೆಂಟ್. ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದೆ. ಇನ್ನು ಋಸ್ವಮಂಡಲ ಬಗ್ಗೆ ನೋಡೋದಾದರೆ, ಋಸ್ವಮಂಡಲ ಅಂದರೆ ಏನು, ಅದನ್ನು ಹೇಗೆ ನಿವಾರಿಸ್ಬೋದು ಅಂತ ಪ್ರಶ್ನೆ ಇದೆ. ವಿದ್ಯುತ್ ಮಂಡಲಗಳಲ್ಲಿ ಆಕಸ್ಮಿಕವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದರೆ ಓವರ್ಲೋಡ್ ಆದಾಗ ವಿದ್ಯುತ್ ಸಂಪರ್ಕ ಕಡಿತ ಮಾಡೋದಕ್ಕೆ ಋಸ್ವಮಂಡಲ ಅಂತ ಕರಿತೀವಿ. ಇದನ್ನು ಫ್ಯೂಸ್ ಅಳವಡಿಸೋದರ ಮೂಲಕ ಓವರ್ಲೋಡ್ ಆಗದಂತೆ ಎಚ್ಚರಿಕೆಯನ್ನು ವಹಿಸೋದ್ರ ಮೂಲಕ ನಿವಾರಣೆಯನ್ನು ಮಾಡ್ತೀವಿ. ಮುಂದಿನ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಒಂದು ಪಾಠ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ದಲ್ಲಿ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವ ವಸ್ತು ಮಸೂರಗಳ ತಯಾರಿಕೆಗಳಲ್ಲಿ ಬಳಸೋದಿಲ್ಲ? ಪ್ಲಾಸ್ಟಿಕ್. ನಿಮ್ನ ದರ್ಪಣದ ಉಂಟಾದ ಪ್ರತಿಬಿಂಬ ಮಿಥ್ಯ ನೇರ ವಸ್ತುವಿಗಿಂತ ದೊಡ್ಡದಾಗಿದ್ದರೆ ಹಾಗಾದರೆ ವಸ್ತುವಿನ ಸ್ಥಾನ ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ. ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣ ಬಳಸ್ತೀವಿ. ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳುವುದಕ್ಕೆ ಪ್ರತಿಫಲನ ಅಂತೀವಿ. ಮಸೂರದ ಕೇಂದ್ರೀಕರಿಸುವ ಮತ್ತು ವಿಕೇಂದ್ರೀಕರಿಸುವ ಪ್ರಕ್ರಿಯೆಗೆ ಸಾಮರ್ಥ್ಯ ಅಂತ ಕರಿತೀವಿ. ಇನ್ನು 1 ಮಾರ್ಕ್ ಕ್ವಶನ್ಸಲ್ಲಿ ಬೆಳಕಿನ ಪ್ರತಿಫಲನ ಎಂದರೇನು? ನೆನಪಿಟ್ಕೊಡ್ರಿ, ಬೆಳಕು ನಯವಾದ ಮೇಲ್ಮೈಗೆ ಅಪ್ಪಳಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಮರಳೋದಕ್ಕೆ ಪ್ರತಿಫಲನ ಅಂತ ಕರಿತೀವಿ. ಇನ್ನು ನಿಮ್ನ ದರ್ಪಣಗಳನ್ನು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನದ ಮುಂಬಾಗಿನಲ್ಲಿ ಬಳಸ್ತಾರೆ. ಇದು ಇಂಪಾರ್ಟೆಂಟ್. ಇನ್ನು ನೀರಿನಲ್ಲಿಟ್ಟ ನಾಣ್ಯ ಮೇಲಕ್ಕೆದ್ದು ಬಂದಂತೆ ಭಾಸವಾಗಲು ಕಾರಣ ಬೆಳಕಿನ ವಕ್ರೀಭವನ. ವಕ್ರೀಭವನ ಸೂಚ್ಯಂಕ ಅಂದರೆ ನೀಡಿರುವ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ಇನ್ನು ಮಸೂರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದರೆ ಡಯಾಪ್ಟರ್ ನೆನಪಿಟ್ಕೊಡ್ರಿ. ಬೆಳಕಿನ ವಕ್ರೀಭವನ, ಬೆಳಕು ಬೇರೆ ಬೇರೆ ಸಾಂದ್ರತೆಗಳುಳ್ಳ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ತೆರಳುವಾಗ ತನ್ನ ನೇರದಲ್ಲಿ ಬದಲಾವಣೆಯನ್ನು ಉಂಟು ಮಾಡೋದಕ್ಕೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಇನ್ನು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು. ಒಂದನೇದು, ಇವು ಮಿಥ್ಯ ಮತ್ತು ನೇರ ಪ್ರತಿಬಿಂಬ. ಎರಡನೇದು, ವಸ್ತುವಿನ ಗಾತ್ರಕ್ಕೆ ಸಮವಾಗಿರ್ತವೆ. ಮೂರನೇದು, ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಪ್ರತಿಬಿಂಬ ದರ್ಪಣದ ಹಿಂದೆ ಅಷ್ಟು ದೂರದಲ್ಲಿ ಇರ್ತದೆ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳು ಮೋಸ್ಟ್ ಇಂಪಾರ್ಟೆಂಟ್. ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣಗಳು ಒಂದೇ ಸಮತಲದಲ್ಲಿರ್ತಾವೆ. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮಾನೇ ಆಗಿರ್ತದೆ. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು, ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಏನದಪ್ಪ ಅಂದ್ರೆ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತಾವೆ. ಇನ್ನು ಕೊಟ್ಟಿರೋ ಬೆಳಕಿನದಲ್ಲಿ ವಕ್ರೀಭವನ ಸೂಚ್ಯಂಕ ನೆನಪಿಟ್ಕೊಡ್ರಿ. ಸೊ ಇದು. ಆಮೇಲೆ ದರ್ಪಣದ ಸೂತ್ರ, ಇದು ಮೋಸ್ಟ್ ಇಂಪಾರ್ಟೆಂಟ್. ದರ್ಪಣ ಒಂದರ ವರ್ಧನೆ ಅಂದರೆ ಏನು ನೋಡ್ಕೊಡ್ರಿ. ಆಮೇಲೆ ನೇತ್ರ ತಜ್ಞರು ಕೆಲವೊಮ್ಮೆ ಇದು ಒಂದು ಪ್ರಶ್ನೆ ಏನು ಮಾಡ್ತಾರಪ್ಪ ಅಂದ್ರೆ ಭಾಳ ಸಲ ಕೇಳಿದ್ದಾರೆ. ಸೊ ಯಾಕೆ ಕೊಡ್ತಾರೆ ಅಂತ ಕೇಳಿದರೆ ಅದನ್ನು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಡ್ರಿ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಮಾನವನ ಕಣ್ಣಿನ ಈ ಭಾಗ ಬೆಳಕು ಒಳಗೆ ಪ್ರವೇಶಿಸ್ತದೆ. ಕಾರ್ನಿಯಾ ಅದರ ಇಂಪಾರ್ಟೆಂಟ್. ಇನ್ನು ಮಾನವನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡೋ ಸಾಮರ್ಥ್ಯಕ್ಕೆ ಹೊಂದಾಣಿಕೆ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್. ಒಂದು ವಸ್ತು ವೀಕ್ಷಿಸಲು ಕಣ್ಣಿನಿಂದ ಇರಬೇಕಾದ ದೂರ 25 kg ಏನೂ ಆಗೋದಿಲ್ಲ, 17 ಸೆಂಟಿಮೀಟರ್ ಅಂತ ಇರ್ಬೋದು. ಇನ್ನು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಮತ್ತು ಸಮೀಪದ ವಸ್ತುಗಳನ್ನು ನೋಡುವ ಸಾಮರ್ಥ್ಯಕ್ಕೆ ಸಮೀಪ ದೃಷ್ಟಿ ಅಂತೀವಿ. ಸಮೀಪದ ದೃಷ್ಟಿ ದೋಷ ನಿವಾರಣೆಗಾಗಿ ನಿಮ್ನ ಮೊಸರ ಬಳಸ್ತೀವಿ. ದೂರದೃಷ್ಟಿ ದೋಷ ನಿವಾರಣೆಗೆ ಪೀನ ಮೊಸರ ಬಳಸ್ತೀವಿ. ಬೆಳಕಿನ ವರ್ಣ ವಿಭಜನೆಯಲ್ಲಿ ಕಡಿಮೆ ಭಾಗೋದು ಕೆಂಪು, ಬೆಳಕಿನ ವರ್ಣ ವಿಭಜನೆಯಲ್ಲಿ ಹೆಚ್ಚು ಭಾಗೋದು ನೇರಳೆ. ಬೆಳಕಿನ ರೋಹಿತ ಪಡೆಯಲು ಗಾಜಿನ ಪಟ್ಟಕ ಬಳಸಿದ ಮೊದಲ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್. ಇನ್ನು ಕಣ್ಣಿನ ಪೊರೆ ಅಂದರೆ ಏನಂತ ಇದೆ, ಸೊ ನೆನಪಿಟ್ಕೊಡ್ರಿ. ಇನ್ನು ಸಮೀಪ ದೃಷ್ಟಿ ದೋಷಕ್ಕೆ ಕಾರಣವೇನು, ದೂರದೃಷ್ಟಿ ಎಂದರೇನು, ಆಮೇಲೆ ಈ ದೂರದೃಷ್ಟಿಗೆ ಕಾರಣಗಳಿದ್ದಾವೆ. ಆಮೇಲೆ ಫ್ರೀಸ್ ಬಯೋಫಿಯಾ ಅಂದರೆ ಏನು ಅಂತಕ್ಕದ್ದನ್ನು ಕೇಳಿದ್ದಾರೆ. ಆಮೇಲೆ ಫ್ರೀಸ್ ಬಯೋಫಿಯಾ ಉಂಟಾಗಲಿಕ್ಕೆ ಕಾರಣವೇನು ಅಂತಕ್ಕದ್ದನ್ನು ಕೂಡ ಕೇಳಿದ್ದಾರೆ. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡ್ಕೊಂಡು ಬಿಡ್ರಿ. ಇನ್ನು ಬೆಳಕಿನ ವರ್ಣ ವಿಭಜನೆಯ ಅರ್ಥ, ಕಾಮನ ಬಿಲ್ಲು ಎಂದರೇನು, ಅದು ಕೂಡ 1 ಮಾರ್ಕ್ಸಿಗೆ ಬರ್ತದೆ. ಓಕೆ. ಆಮೇಲೆ ಈ ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂತಕ್ಕದ್ದನ್ನು ಕೂಡ ಒಂದು ಪ್ರಶ್ನೆ ಇದೆ. ಆಮೇಲೆ ಗ್ರಹಗಳು ಏಕೆ ಮಿನುಗೋದಿಲ್ಲ, ನಕ್ಷತ್ರಗಳು ಮಿನುಗ್ತವೆ, ಅದು ಕೂಡ ಇಂಪಾರ್ಟೆಂಟ್. ಟಿಂಡಾಲ್ ಪರಿಣಾಮ ನೋಡ್ಕೊಂಡೋಗಿ ಇದು ಭಾಳ ಸಲ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಕಾರಣಗಳನ್ನು ಕೊಡೆಯಲ್ಲಿ ಆಕಾಶ ಬಣ್ಣ ನೀಲಿ ಇದೆ, ಗಗನಯಾತ್ರಿಕರಿಗೆ ಆಕಾಶ ಕಪ್ಪಾಗಿ ಕಾಣ್ತದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಣಗಳು. ಭಾಳ ಸಲ ಇದನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಸಮೀಪ ದೃಷ್ಟಿ ದೋಷ ತೋರಿಸುವ ಚಿತ್ರ ಮತ್ತು ಪರಿಹಾರವನ್ನು ಕ್ರಮ. ಸೊ ಈ 3 ಚಿತ್ರಗಳಿದ್ದಾವೆ, ಚೆನ್ನಾಗಿ ನೋಡ್ಕೊಡ್ರಿ. ಅದರಲ್ಲಿ ಬಿಂಬ, ಪ್ರತಿಬಿಂಬದ ಸ್ಥಾನ, ನೇರ ಬರ್ತದನೋ ಮಿಥ್ಯ ಬರ್ತದನೋ ದೂರ, ಅದು ಕೂಡ ಇಂಪಾರ್ಟೆಂಟ್.
ಲಾಸ್ಟ್ ಏನಪ್ಪ ಅಂದರೆ ಈ ದೂರದೃಷ್ಟಿ ದೋಷವನ್ನು ನಿವಾರಣೆಯ ಕ್ರಮಗಳು. ಇಷ್ಟು ನೋಡಿಕೊಂಡ್ರೆ ಫಿಸಿಕ್ಸಲ್ಲಿ ನೀವೇನು ಮಾಡ್ಬೋದು, ಸುಮಾರಾಗಿ 17ರಿಂದ 18 ಮಾರ್ಕ್ಸ್ಗಳನ್ನು ಆರಾಮಾಗಿ ಗಳಿಸ್ಬೋದು. ಇಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಕೆಮಿಸ್ಟ್ರಿ ಬಯಾಲಜಿಯನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು